ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳಾ ಸಭಾಂಗಣದಲ್ಲಿ ಮನಪಾ ಮೇಯರ್ ಕವಿತಾ ಸನಿಲ್ ಅಧ್ಯಕ್ಷತೆಯಲ್ಲಿ ನಗರದ ವಾಹನ ಸಂಚಾರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಶಾಸಕರು, ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ಚರ್ಚೆ ನಡೆಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೇಗದ ಮಿತಿಗೆ ಸೂಚನಾ ಫಲಕ ಅಳವಡಿಕೆ, ಡಿವೈಡರ್ ಹಾಗೂ ಜೀಬ್ರಾ ಕ್ರಾಸಿಂಗ್ಗೆ ಬಣ್ಣ ಲೇಪನ, 4 ಪಥದ ರಸ್ತೆಗಳಲ್ಲಿ ಅನಧಿಕೃತ ವಾಹನ ನಿಲುಗಡೆಯನ್ನು ನಿಯಂತ್ರಿಸುವುದು, ಬೇಸ್ಮೆಂಟ್ಗಳಲ್ಲಿ ನೈಟ್ ಪಾರ್ಕಿಂಗ್ ವ್ಯವಸ್ಥೆ, ಡಿವೈಡರ್ಗಳ ಮೇಲೆ ರಿಫ್ಲೆಕ್ಟರ್ಗಳ ಅಳವಡಿಕೆ ಸೇರಿದಂತೆ 10 ಹಲವು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚಿಸಿದರು. ನೀವು ಪೀಕ್ ಅವರಲ್ಲಿ ಯಾವಾಗ ಬಂದು ಕೆಲಸ ಮಾಡ್ತಾರೆ, ಇದರಿಂದ ನಮಗೆ ಟ್ರಾಫಿಕ್ ವ್ಯತ್ಯಯ ಆಗ್ತದೆ. ಅದಕ್ಕೆ ಪೇಂಟಿಂಗ್ ಏನೆಲ್ಲ ಒಂದು ಹಂಸ ಹಾಕುವಲ್ಲಿ ಏನೆಲ್ಲ ಬೇರೆ ಅವಶ್ಯಕತೆ ಇದೆ ಅದನ್ನೆಲ್ಲವೂ ಕೂಡ ಪೂರೈಸಿ ಆಗ ಮಾತ್ರ ಅದೊಂದು ಹಂಪ ಆಗಿದೆ, ಪರಿಪೂರ್ಣ ಆಗ್ತದೆ. ಇಲ್ಲಾಂದ್ರೆ ಬರೀ ಒಂದು ಹಂಪ ಆಗ್ತದೆ, ಅದಕ್ಕೆ ಪೇಂಟ್ ಸವಳಿದ್ರೆ ಬೇಗ ಹೋಗಿ ದೊಡ್ಡ. ಈ ಸಂದರ್ಭ ಶಾಸಕ JR ಲೋಬೋ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು.